ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರೈಲ್ವೆ ವೇಟಿಂಗ್ ಲಿಸ್ಟ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ವೇಟಿಂಗ್ ಲಿಸ್ಟ್ ಅಲ್ಲಿರೋ ಪ್ಯಾಸೆಂಜರ್ಸ್ ಅದೇ ಮಾರ್ಗದಲ್ಲಿನ ರಾಜಧಾನಿ ಮತ್ತೆ ಶತಾಬ್ದಿಯಂತಹ ಉನ್ನತ ದರ್ಜೆಯ ರೈಲುಗಳಲ್ಲೂ ಪ್ರಯಾಣಿಸುವ ಅವಕಾಶವನ್ನ ವಿಕಲ್ಪ್ ಅನ್ನೋ ಹೊಸ ಯೋಜನೆ ನೀಡಲಿದೆ. ವೇಟಿಂಗ್ ಲಿಸ್ಟ್ ನಲ್ಲಿರೋ ಪ್ರಯಾಣಿಕರು ಸರಿಯಾದ ಸಮಯಕ್ಕೆ ತಾವು ಬುಕ್ ಮಾಡಿದ ರೈಲು ಸಿಗದೆ ಪರದಾಡ್ತಾ ಇದ್ದ ದಿನಗಳು ಇನ್ ಮುಂದೆ ಕಮ್ಮಿಯಾಗತ್ತೆ. ಏಪ್ರಿಲ್ 1ರಿಂದ ವಿಕಲ್ಪ್ ಹೆಸರಿನ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಈ ಯೋಜನೆಯಂತೆ ವೇಟಿಂಗ್ ಲಿಸ್ಟ್ ಅಲ್ಲಿರೋ ಪ್ರಯಾಣಿಕರು ಅದೇ ಮಾರ್ಗದಲ್ಲಿನ ರಾಜಧಾನಿ ಮತ್ತೆ ಶತಾಬ್ದಿಯಂತಹ ಉನ್ನತ ದರ್ಜೆಯ ಪ್ರೀಮಿಯಂ ಟ್ರೈನ್ಗಳಲ್ಲೂ ಪ್ರಯಾಣಿಸೋ ಅವಕಾಶವನ್ನ ವಿಕಲ್ಪ್ ಹೆಸರಿನ ಹೊಸ ಯೋಜನೆ ನೀಡಲಿದೆ. ಸೊ ಕೇಳಿಸ್ಕೊಂಡ್ರಲ್ಲ, ಇನ್ ಮುಂದಕ್ಕೆ ವೇಟಿಂಗ್ ಲಿಸ್ಟ್ ಅಲ್ಲಿರೋ ಪ್ಯಾಸೆಂಜರ್ಸ್ ಯಾರು ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಈ ವಿಕಲ್ಪ್ ಅನ್ನೋ ಹೆಸರಿನ ಹೊಸ ಯೋಜನೆ ಬಂದಿರೋದ್ರಿಂದ ಅದೇ ರೂಟ್ ಅಲ್ಲಿರೋ ರಾಜಧಾನಿ ಮತ್ತೆ ಶತಾಬ್ದಿಯಂತಹ ಟ್ರೈನ್ಗಳಲ್ಲೂ ನೀವು ಟ್ರಾವೆಲ್ ಮಾಡಬಹುದು. ಸೊ ಏಪ್ರಿಲ್ 1 ಇಂದ ವಿಕಲ್ಪ್ ಹೆಸರಿನ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸತ್ತೆ. ಸೊ ವೇಟಿಂಗ್ ಲಿಸ್ಟ್ ಅಲ್ಲಿರೋ ಪ್ಯಾಸೆಂಜರ್ಸ್ ಯಾರು ಟೆನ್ಷನ್ ಮಾಡ್ಕೋಬೇಡಿ. ಏಪ್ರಿಲ್ 1 ಇಂದ ಆರಾಮಾಗಿ ನೀವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಬಹುದು. ಸದ್ಯಕ್ಕೆ ಸುದ್ದಿ ಇಷ್ಟು. ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.